ವೀಕ್ಷಕರೇ, ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತ ಈ ಒಂದು ಪ್ರಕರಣದ ಬಗ್ಗೆ ನೀವು ಕೇಳಿದ್ರೆ ಇದು ನಿಜವಾಗಿ ನಡೆದಂತ ಘಟನೆನ ಅಥವಾ ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದ ಕಥೆನ ಅಂತ ನಿಮಗೆ ಅನುಮಾನ ಮೂಡೋದಂತೂ ಖಂಡಿತ. ಯಾಕೆಂದ್ರೆ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದ ಕಥೆಯನ್ನ ಮೀರಿಸುವಂತ ಪ್ರಕರಣ. ಏನಪ್ಪಾ ಅಂತ ಕಥೆ ಅಂತೀರಾ? ಬನ್ನಿ ವೀಕ್ಷಕರೇ, ಈ ಮುಂದೆ ಅದನ್ನ ರೋಚಕವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಅದು ಇದೇ 2025 ಮೇ 13ನೇ ತಾರೀಕು. ಸ್ಥಳ ತಮಿಳುನಾಡಿನ ಪೊಲಾಚಿ. ಒಂದ್ ಕಾಲದಲ್ಲಿ ಅಲ್ಲಿನ ನದಿಗಳಲ್ಲಿ ವರ್ಷ ಪೂರ್ತಿ ನೀರು ತುಂಬಿರ್ತಾ ಇತ್ತು. ಅಲ್ಲಿನ ದೃಶ್ಯ ನೋಡೋದಕ್ಕೆ ಸಮುದ್ರದಂತೆ ಸುಂದರವಾಗಿ ಕಾಣ್ತಾ ಇತ್ತು. ಅಷ್ಟೇ ಅಲ್ಲದೆ ಆ ನೀರನ್ನ ಸಂಗ್ರಹಣೆ ಮಾಡ್ತಿದ್ದಂತ ಅಣೆಕಟ್ಟು ಕೂಡ ಬಹಳ ಅದ್ಭುತವಾಗಿತ್ತು. ಮತ್ತೆ ಆ ಅಣೆಕಟ್ಟು ಎಲ್ಲಾ ಕಡೆ ಸಖತ್ ಹೆಸರುವಾಸಿಯಾಗಿತ್ತು. ಆ ಒಂದು ಅಣೆಕಟ್ಟಿನ ಹೆಸರು ಅಳಿಯಾರ್ ಅಣೆಕಟ್ಟು. ಇದು ಒಂದು ಪ್ರಸಿದ್ಧ ಪ್ರವಾಸಿ ತಾಣ. ಆದರೆ ಕಳೆದ ತಿಂಗಳು 13ನೇ ತಾರೀಕು ಪ್ರವಾಸಿ ತಾಣ ಆಗಿದ್ದಂತ ಈ ಒಂದು ಜಾಗ ಇದ್ದಕ್ಕಿದ್ದಂತೆ ಕ್ರೈಮ್ ಸ್ಪಾಟ್ ಆಗಿ ಕಾಣತೊಡಗಿತ್ತು. ಯಾಕೆಂದ್ರೆ ಅಲ್ಲಿ ಒಬ್ಬ ಹುಡುಗ ಕಾಣೆಯಾಗಿದ್ದ. ಅಲ್ಲಿ ಅವನನ್ನ ಒಬ್ಬ ವ್ಯಕ್ತಿ ಹುಡುಕ್ತಾ ಇದ್ದ. ಅವನ ಮುಖದಲ್ಲಿ ಆತಂಕ ಇತ್ತು. ಆತನ ಮುಖದಲ್ಲಿ ಇದ್ದಂತ ಆತಂಕ ಮತ್ತು ದುಃಖವನ್ನ ನೋಡದಂತ ಪ್ರವಾಸಿಗರು ಕೂಡ ಅವನ ಜೊತೆ ಸೇರಿ ಅವನನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಅವನು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ. ಸರಿ ಅಂತ ನಾನು ಹೋಗ್ತಾರೋ ಅಷ್ಟರಲ್ಲಿ ಆತ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ದುಃಖದಿಂದ ಆ ವ್ಯಕ್ತಿ ಹೇಳಿದ್ದ. ಇದನ್ನ ಕೇಳದಂತ ಅಲ್ಲಿದ್ದವರು ಯಾವ್ದೋ ಚಿಕ್ಕ ಹುಡುಗ ಕಾಣೆಯಾಗಿದ್ದೇನೆ ಅಂತ ಅಂದ್ಕೊಳ್ತಾರೆ. ನಿಮ್ಗೂ ಕೂಡ ಹಾಗೇನೆ ಅನ್ಸಿರಬಹುದು. ಆದ್ರೆ ನಿಜಕ್ಕೂ ಕಾಣೆಯಾಗಿದ್ದು 4 ವರ್ಷದ ಹುಡುಗ ಅಲ್ಲ, ಅದು 24 ವರ್ಷದ ಯುವಕ. 24 ವರ್ಷದ ಯುವಕ ಒಂದು ಐಸ್ ಕ್ರೀಮ್ಗೋಸ್ಕರ ಹಠ ಮಾಡದ್ನ. ಅವನಿಗೆ ಐಸ್ ಕ್ರೀಮ್ ಬೇಕು ಅಂದ್ರೆ ಅವನೇ ಹೋಗಿ ತಗೋಬಹುದಿತ್ತಲ್ಲ ಅಂತ ನೀವು ಕೇಳಬಹುದು. ಆದ್ರೆ ವೀಕ್ಷಕರೇ, ಆತ ಸಾಮಾನ್ಯ ಯುವಕ ಅಲ್ಲ. ಆತನಿಗೆ ಆಟಿಸಂ ಎಂಬ ಒಂದು ಕಾಯಿಲೆ ಇತ್ತು. ಅಲ್ಲಿ ಅವನನ್ನ ಈ ರೀತಿ ಹುಡುಕ್ತಾ ಇದ್ದದ್ದು ಅವನ ತಂದೆ ತಾಯಿನೋ ಅಥವಾ ಸಂಬಂಧಿಕರಲ್ಲ, ಬದಲಿಗೆ ಪ್ರೈವೇಟ್ ಸ್ಪೆಷಲ್ ಕೇರ್ ಚಿಲ್ಡ್ರನ್ಸ್ ಟ್ರಸ್ಟ್ ನವರು. ಅವರು ಮಕ್ಕಳು ಮತ್ತು ಯುವಕರನ್ನ ಆ ಪ್ರವಾಸಿ ತಾಣಕ್ಕೆ ಕರೆದುಕೊಂಡು ಹೋಗಿದ್ರು. ಆ ಟ್ರಸ್ಟ್ ಇಂದ ಬಂದವರಲ್ಲಿ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ನಿಂದ ಬಳಲ್ತಾ ಇದ್ದಂತ ಈ ಯುವಕ ಕೂಡ ಇದ್ದ. ಇವನ ಹೆಸರು ವರುಣ್ ಕಾಂತ. ಆತ ಅವತ್ತು ಅಲ್ಲಿ ಕಾಣೆಯಾಗಿದ್ದ. ಈ ಒಂದು ವಿಷಯವನ್ನ ತಕ್ಷಣ ವರುಣ್ ಕಾಂತ್ ಅವರ ತಂದೆಗೆ ತಿಳಿಸಲಾಯಿತು. ಅವರು ಕೂಡ ಗಾಬರಿಯಿಂದ ಹಲವಾರು ಜಾಗಗಳಲ್ಲಿ ಹುಡುಕಾಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ವರುಣ್ ಮಾತ್ರ ಎಲ್ಲೂ ಸಿಗ್ಲಿಲ್ಲ. ಅಂತಿಮವಾಗಿ ಅಳಿಯಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಪೊಲೀಸರು ಕೂಡ ತಕ್ಷಣ ಹುಡುಕಾಟದ ಕಾರ್ಯಾಚರಣೆಯನ್ನ ಶುರು ಮಾಡ್ತಾರೆ. ಅವರೆಲ್ಲರ ಪರಿಶ್ರಮದಿಂದ ಆ ಹುಡುಗನನ್ನ ಕೆಲವೇ ದಿನಗಳಲ್ಲಿ ಪತ್ತೆ ಹಚ್ಚಲಾಗುತ್ತೆ. ಆದ್ರೆ ಆತ ಸಿಕ್ಕ ಎಂಬ ಸಂತೋಷ ಯಾರ ಮುಖದಲ್ಲೂ ಕೂಡ ಇರಲಿಲ್ಲ. ಯಾಕೆಂದ್ರೆ ಆತ ಸಿಕ್ಕಿದ್ದು ಜೀವಂತವಾಗಲ್ಲ, ಶವವಾಗಿ. ಹೌದು ವೀಕ್ಷಕರೇ, ಅಳಿಯಾರ್ ಪೊಲಾಚಿಯಲ್ಲಿ ಕಾಣೆಯಾಗಿದ್ದಂತ ವರುಣ್ ಕಾಂತ್ ಕೇರಳದ ಬಾರ್ಡರ್ ನಲ್ಲಿ ನಾಡೋಪನಿ ಸಮೀಪ ಇರುವಂತಹ ನಗೂರ್ ಎಂಬ ಸ್ಥಳದಲ್ಲಿ ಒಂದು ತೋಟದಲ್ಲಿ ಮೃತದೇಹವಾಗಿ ಪತ್ತೆಯಾಗಿದ್ದ. ಮಿಸ್ಸಿಂಗ್ ಪ್ರಕರಣ ಈಗ ಕೊಲೆ ಪ್ರಕರಣ ಆಗಿ ಬದಲಾಗಿತ್ತು. ಈ ಕೊಲೆ ಹಿಂದೆ ಯಾರ ಕೈವಾಡ ಇದೆ ಅಂತ ಪತ್ತೆ ಹಚ್ಚೋದಕ್ಕೆ ಪೊಲೀಸರು 8 ಪ್ರೈವೇಟ್ ತಂಡಗಳನ್ನ ರಚಿಸ್ತಾರೆ. ಹಾಗಾದ್ರೆ ಈ ವರುಣ್ ಕಾಂತ್ ಕಾಣೆಯಾಗಿದ್ದು ಹೇಗೆ? ಯಾರಾದ್ರೂ ಅವನನ್ನ ಅಪಹರಿಸಿ ಇಂಥ ಕ್ರೂರ ಕೃತ್ಯವನ್ನ ಮಾಡಿದ್ರ? ಇದೇನಾದ್ರೂ ಇವನ ಆಸ್ತಿ ವಿಚಾರವಾಗಿ ನಡೆದಂತ ಕೊಲೆನ? ಕುಟುಂಬದ ಸದಸ್ಯರ ನಡುವೆ ಜಗಳ ಉಂಟಾಗಿ ಇಂಥ ಕೆಲಸ ಮಾಡಿರಬಹುದಾ? ಇಂಥ ನೂರಾರು ಪ್ರಶ್ನೆಗಳು ಪೊಲೀಸರನ್ನ ಕಾಡತೊಡಗಿದ್ವು. ಆದ್ರೆ ವೀಕ್ಷಕರೇ, ಇದೆಲ್ಲ ಆದ್ಮೇಲೆ ನಡೆದಂತ ಘಟನೆಗಳು ನಿಮ್ಮನ್ನ ಅಚ್ಚರಿಯ ಉತ್ತುಂಗಕ್ಕೆ ಕರ್ಕೊಂಡು ಹೋಗೋದಂತೂ ಖಂಡಿತ. ಏಕೆಂದ್ರೆ ಈ ಒಂದು ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ 8 ಖಾಸಗಿ ತಂಡಗಳನ್ನ ರಚನೆ ಮಾಡಿದ್ರು ಅಂತ ನಿಮ್ಗಾಗ್ಲೇ ತಿಳಿಸಿದ್ನಲ್ಲ. ಆ ಖಾಸಗಿ ತಂಡಗಳಲ್ಲೇ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಬಂಧಿಸಲಾಯಿತು. ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಕೂಡ ಮಾಡಲಾಯಿತು. ಇದೇನಿದು? ಆ ಒಂದು ಕೇಸನ್ನ ಪತ್ತೆ ಮಾಡಬೇಕಾದಂತ ಪೊಲೀಸ್ ಅಧಿಕಾರಿಯನ್ನೇ ಯಾಕೆ ಬಂಧಿಸಿದ್ರು? ಇಲ್ಲಿ ನಿಜಕ್ಕೂ ಏನಾಯ್ತು ಅಂತ ಚಿಂತಿಸ್ತಿದ್ದೀರಾ? ಅದಕ್ಕೆ ಉತ್ತರವನ್ನ ಈಗ ಕಂಡುಕೊಳ್ಳೋಣ. ವೀಕ್ಷಕರೇ, ಕೊಯಮತ್ತೂರು ಜಿಲ್ಲೆಯ ಸೋಮನೂರು ಕರವಳಿ ಮಣಪುರ್ ಎಂಬ ಊರಿನ ರವಿಕುಮಾರ್ ಎಂಬ ವ್ಯಕ್ತಿಗೆ ವರುಣ್ ಕಾಂತ್ ಎಂಬ ಮಗನಿದ್ದ. ದುರಾದೃಷ್ಟವಶಾತ್ ಅವರ ಮಗ ಆಟಿಸಂ ಎಂಬ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದ. ಹೀಗಾಗಿ ವರುಣ್ ಮನೆಯಲ್ಲಿ ಮಿತಿ ಮೀರಿದಂತ ತರಲೆ ತುಂಟಾಟಗಳನ್ನ ಮಾಡ್ತಿದ್ದ. ಅವರ ಅಪ್ಪ ಅಮ್ಮನ್ಗೆ ಅವನ ಕಂಟ್ರೋಲ್ ಮಾಡೋದಿಕ್ಕೇನೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಏನಾದ್ರೂ ಮಾಡಿ ಅವನನ್ನ ಸುಧಾರಿಸಲೇಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಇವನ ಕಾಯಿಲೆಯನ್ನ ಗುಣಪಡಿಸಬೇಕು ಅಂತ ಅವರು ಬಯಸಿ ಪೊಲ್ಲಾಚಿಯ ಮಹಾಲಿಂಗಪುರಂನ ಮಳೈ ನಗರದಲ್ಲಿ ಯುಧಿರಾ ಚಾರಿಟಬಲ್ ಟ್ರಸ್ಟ್ ಎಂಬ ಹೆಸರಲ್ಲಿ ನಡೆಸ್ತಾ ಇದ್ದಂತ ಖಾಸಗಿ ಮಾನಸಿಕ ಆಸ್ಪತ್ರೆಯಲ್ಲಿ 2025 ಮೇ 4ನೇ ತಾರೀಕು ಆ ಆಸ್ಪತ್ರೆಗೆ ಸೇರಿಸ್ತಾರೆ. ಕೆಲವೇ ದಿನಗಳಲ್ಲಿ ಅಂದ್ರೆ ಮೇ 12ನೇ ತಾರೀಕು ಈ ವರುಣ್ನ ಹುಟ್ಟುಹಬ್ಬ ಇತ್ತು. ಹೀಗಾಗಿ ಆತನ ತಂದೆ ವರುಣ್ ಕಾಂತ್ಗೆ ಹೊಸ ಬಟ್ಟೆಗಳನ್ನ ಮತ್ತು ಆ ಟ್ರಸ್ಟ್ ನ ಇತರೆ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನ ಖರೀದಿ ಮಾಡಿದ್ರು. ಈ ವರುಣ್ ತಂದೆ ಟ್ರಸ್ಟ್ ನವರಿಗೆ ಕರೆ ಮಾಡಿ, ನಾನು ನನ್ನ ಮಗನ ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು, ನಾವು ಈಗ ನಿಮ್ಮ ಮಗನನ್ನ ನಿಯಂತ್ರಣಕ್ಕೆ ತಂದಿದ್ದೇವೆ ಮತ್ತೆ ಅವನ ತುಂಟಾಟವನ್ನು ಕೂಡ ಕಡಿಮೆ ಮಾಡಿದ್ದೇವೆ. ಈಗ ನೀವು ಅವನನ್ನ ಭೇಟಿ ಮಾಡಿದ್ರೆ ಆತ ಮತ್ತೆ ಹಿಂದಿನ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ಒಂದು ಸಮಯದಲ್ಲಿ ಭೇಟಿ ಮಾಡದೆ ಇರೋದೇ ಒಳ್ಳೇದು ಅಂತ ಹೇಳಿದ್ರು. ಇದನ್ನ ಕೇಳದಂತ ಅವ್ರ ತಂದೆ ಕೂಡ ಸರಿ ಅಂತ ಅವರು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಆತನಿಗೆ ತಂದಿದಂತ ಬಟ್ಟೆಗಳನ್ನ ಕೊರಿಯರ್ ಮೂಲಕ ಕಳುಹಿಸಿದ್ರು. ಇದಾದಂತ ಮಾರನೇ ದಿನ ಅಂದ್ರೆ ಮೇ 13ನೇ ತಾರೀಕು ಅಲಿಯಾರ್ಗೆ ಹೋಗಿದ್ದಾಗ ವರುಣ್ ಕಾಣೆಯಾಗಿದ್ದಾನೆ ಎಂಬ ಮಾಹಿತಿ ಅವ್ರಿಗೆ ಸಿಗುತ್ತೆ. ನಾನು ಮೊದಲೇ ಹೇಳಿದಂತೆ ಪೊಲೀಸರು ದೂರು ದಾಖಲಾದ ಬಳಿಕ ತನಿಖೆ ಮಾಡೋದಕ್ಕೆ ಮುಂದಾಗ್ತಾರೆ. ವೀಕ್ಷಕರೇ, ಈ ಒಂದು ಕೇಸನ್ನ ನೀವು ಆಳವಾಗಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ಆಟಿಸಂ ಬಗ್ಗೆ ನೀವು ತಿಳ್ಕೊಂಡ್ರೆ ಈ ಪ್ರಕರಣವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಸುಲಭ ಆಗಬಹುದು. ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂಬುದು ರೋಗ ಅಲ್ಲ, ಇದು ಒಂದು ನರವೈಜ್ಞಾನಿಕ ಅಸ್ವಸ್ಥತೆ.
ಈ ಅಸ್ವಸ್ಥತೆಯಿಂದ ಪೀಡಿತರಾಗುವಂತ ಮಕ್ಕಳು ಬೇರೆಯವ್ರ ಜೊತೆ ಮಾತನಾಡೋದಕ್ಕೆ ಅಥವಾ ಬೆರೆಯೋದಕ್ಕೆ ಕಷ್ಟ ಆಗುತ್ತೆ. ಬಹುತೇಕರು ಸರಿಯಾಗಿ ಮಾತನಾಡಲು ಸಾಧ್ಯ ಇಲ್ಲ. ಕೆಲವರು ಮಾತಾಡಿದ್ರು ಕೂಡ ಅವರು ಹೇಳೋದು ಬೇರೆಯವರಿಗೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಕೆಲವರು ತಮ್ಮ ತಲೆ ಅಥವಾ ಬೆರಳನ್ನ ನಿರಂತರವಾಗಿ ಸಂಬಂಧವೇ ಇಲ್ಲದಂತ ರೀತಿಯಲ್ಲಿ ಆಡಿಸ್ತಿರ್ತಾರೆ. ಈ ಲಕ್ಷಣಗಳು ಪ್ರತಿಯೊಬ್ಬರಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಅವರಿಗೆ ಭಯ ಅಥವಾ ಅಪಾಯ ಎಂಬುದರ ಅರ್ಥನೇ ಗೊತ್ತಿರೋದಿಲ್ಲ. ಅರ್ಥವಿಲ್ಲದಂತ ಪದಗಳನ್ನ ಮತ್ತೆ ಮತ್ತೆ ಹೇಳೋದು, ಯಾವುದೇ ಕಾರಣ ಇಲ್ಲದೆ ಅಳೋದು, ನಗೋದು, ಚಪ್ಪಾಳೆ ತಟ್ಟೋದು, ಜಿಗಿಯೋದು ಮತ್ತು ಮಾತನಾಡುವಾಗ ಕಣ್ಣನ್ನು ನೋಡದೆ ಎಲ್ಲೋ ನೋಡಿ ಮಾತನಾಡೋದು, ಈ ರೀತಿ ಆಟಿಸಂನ ಮಕ್ಕಳನ್ನ ಹಲವಾರು ಲಕ್ಷಣಗಳಿಂದ ಗುರುತಿಸಬಹುದು. ಇಂಥ ಮಕ್ಕಳು ಜನರನ್ನ ಸ್ವಲ್ಪ ಮಟ್ಟಿಗೆ ಗುರುತಿಸ್ತಾರೆ ಮತ್ತೆ ಹೇಳುವುದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಇವರು ಹೈಪರ್ ಆಕ್ಟಿವ್ ಇರ್ತಾರೆ. ಇದನ್ನ ಗುಣಪಡಿಸಬಹುದು ಅಂತ ನೀವು ಕೇಳಿದ್ರೆ ಇದಕ್ಕೆ ಉತ್ತರ ಸಾಧ್ಯ ಇಲ್ಲ. ಈ ಅಸ್ವಸ್ಥತೆಯನ್ನ ನಾವು ಮಕ್ಕಳಲ್ಲಿ 2 ರಿಂದ 4 ವರ್ಷದ ನಡುವೆ ಗುರುತಿಸಬಹುದು. ಈ ಒಂದು ಅಸ್ವಸ್ಥತೆಯಿಂದ ಪೀಡಿತನಾಗಿದ್ದಂತ 24 ವರ್ಷದ ವರುಣ್ ಬಹುತೇಕ ಹೈಪರ್ ಆಕ್ಟಿವ್ ಆಗಿದ್ದ. ಹೈಪರ್ ಆಕ್ಟಿವ್ ಅಂದ್ರೆ ಒಂದ್ ಕಡೆ ಕೂರದೆ ಮನಸ್ಸಿಗೆ ಬಂದಂತೆ ಹಾಡೋದು, ಕುಣಿಯೋದು, ಜಿಗಿಯೋದು, ಚಪ್ಪಾಳೆ ತಟ್ಟೋದು, ಈ ರೀತಿ. ಇಂಥವರನ್ನ ಸುಧಾರಿಸೋದು ಬಹಳ ಕಷ್ಟ. ವರುಣ್ಗೆ ಆಟಿಸಂ ಕೂಡ ಇತ್ತು, ಜೊತೆಗೆ ಅವನು ಹೈಪರ್ ಆಕ್ಟಿವ್ ಕೂಡ ಆಗಿದ್ದ. ಹಾಗಾಗಿ ಸರಿಯಾದ ತರಬೇತಿ ಮೂಲಕ ಅವನನ್ನ ನಿಯಂತ್ರಿಸಬೇಕು ಎಂಬ ಆಲೋಚನೆಯೊಂದಿಗೆ ಅವನ ತಂದೆ ರವಿಕುಮಾರ್ ಅವನನ್ನ ಈ ಒಂದು ಟ್ರಸ್ಟ್ಗೆ ಸೇರಿಸಿದ್ರು. ಸಾಮಾನ್ಯವಾಗಿ ಈ ಅಸ್ವಸ್ಥತೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಅಥವಾ ಅವರ ಚಟುವಟಿಕೆಗಳನ್ನ ನೋಡಿ ತಾಳ್ಮೆ ಕಳೆದುಕೊಂಡು ಹೊಡಿಬಹುದು. ಆದರೆ ಈ ತರದ ಮಕ್ಕಳಿಗಾಗಿ ವಿಶೇಷ ತರಬೇತಿಯನ್ನು ಪಡೆದಂತ ವೈದ್ಯರು, ಗಾರ್ಡಿಯನ್ ಮತ್ತು ಸೆಕ್ಯೂರಿಟಿ ಸಿಬ್ಬಂದಿ ಇದ್ರ ಬಗ್ಗೆ ಗೊತ್ತಿದ್ದಂತ ಅವರೇ ಈ ಮಕ್ಕಳಿಗೆ ಹೊಡೆದ್ರೆ ಯಾರಿಗೆ ತಾನೇ ಗೊತ್ತಾಗುತ್ತೆ. ವೀಕ್ಷಕರೇ, ಈ ವರುಣ್ ಈ ಟ್ರಸ್ಟ್ಗೆ ಸೇರ್ಪಡೆಯಾದಾಗ ಅವನು ತುಂಬಾ ಹಠಮಾರಿ ಮತ್ತು ಹೈಪರ್ ಆಕ್ಟಿವ್ ಆಗಿದ್ದವನು. ಯಾರ ಮಾತನ್ನು ಕೂಡ ಕೇಳ್ತಾ ಇರ್ಲಿಲ್ಲ. ಒಂದೇ ಮಾತನ್ನ ಪದೇ ಪದೇ ಹೇಳ್ತಿದ್ದ. ಅವನನ್ನ ಸಂಭಾಳಿಸೋದು ಟ್ರಸ್ಟ್ನವ್ರಿಗೆ ದೊಡ್ಡ ಸವಾಲಾಗಿತ್ತು. ಆದ್ರೆ ಅದೇ ತಾನೇ ಸಮಸ್ಯೆ. ಅದನ್ನ ಸರಿ ಮಾಡ್ಬೇಕು ಅಂತಾನೆ ಅವನನ್ನ ಕರ್ಕೊಂಡು ಬಂದು ಅಲ್ಲಿ ಸೇರಿಸಿದ್ದು. ಹೀಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಟ್ರಸ್ಟ್ನ ಸದಸ್ಯರು ತಾಳ್ಮೆಯಿಂದ ಅವನ ಆರೈಕೆ ಮಾಡುವಂತ ಅವಶ್ಯಕತೆ ಇತ್ತು. ಆದ್ರೆ ಅವರು ಈ ಬಗ್ಗೆ ಯೋಚನೆ ಕೂಡ ಮಾಡದೆ ತಾಳ್ಮೆನೆ ಇಲ್ಲದಂತೆ ಮಿತಿ ಮೀರಿ ಆತನ ಜೊತೆ ಕ್ರೂರವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಘಟನೆಗಿಂತ 4 ದಿನಗಳ ಮೊದಲು ಅಂದ್ರೆ ಮೇ 9ನೇ ತಾರೀಕು ಟ್ರಸ್ಟ್ನವರು ಮೇಟುಪಾಳ್ಯಂಗೆ ಪಿಕ್ನಿಕ್ಗೆ ಹೋಗಿದ್ರು. ಆದ್ರೆ ಈ ವರುಣನ್ನ ಹೇಗ್ ನೋಡ್ಕೊಳ್ಳೋದು ಎಂಬ ಭಯದಿಂದ ಅವನನ್ನ ಟ್ರಸ್ಟ್ ನಲ್ಲಿ ಬಿಟ್ಟು ಹೋಗಿದ್ರು. ಆದ್ರೆ ಈ ವಿಚಾರ ಈ ವರುಣ್ಗೆ ಗೊತ್ತಾದಾಗ ಅವನು ನನ್ನನ್ನ ಯಾಕೆ ಬಿಟ್ಟು ಹೋದ್ರಿ ಅಂತ ಪ್ರಶ್ನೆ ಮಾಡಿದಾಗ ಆತನಿಗೆ ಸಿಕ್ಕಂತ ಉತ್ತರ ಬೈಗುಳ ಮತ್ತು ಹೊಡೆತ. ಇದಲ್ಲದೆ ಅವನು ಟ್ರಸ್ಟ್ಗೆ ಸೇರಿ ಕೆಲವೇ ದಿನ ಅಷ್ಟೇ ಆಗಿತ್ತು. ಅಷ್ಟರಲ್ಲಿ ಅವನನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗದೆ ಅವನನ್ನ ಹೊಡೆಯೋದಕ್ಕೆ ಶುರು ಮಾಡಿದ್ರು. 2025 ಮೇ 11ನೇ ತಾರೀಕು ರಾತ್ರಿ ಸುಮಾರು 8 ಗಂಟೆಗೆ ಈ ಟ್ರಸ್ಟ್ ನ ಸದಸ್ಯರ ಕ್ರೂರತೆ ಶುರುವಾಗಿತ್ತು. ಅವತ್ತು ಹೊರಗಡೆ ತುಂಬಾ ಮಳೆ ಬರ್ತಾ ಇತ್ತು. ಅವನ್ಗೆ ನಾಳೆ ನನ್ನ ಹುಟ್ಟುಹಬ್ಬ, ಹಾಗಾಗಿ ನನ್ನನ್ನ ನೋಡೋದಿಕ್ಕೆ ನನ್ನ ತಂದೆ ಬರ್ತಾರೆ ಅಂತ ಗೊತ್ತಿತ್ತು. ಹೀಗಾಗಿ ಅವನು ಬಹಳ ಸಂತೋಷದಿಂದ ಅದೇ ಮಾತುಗಳನ್ನ ಪುನಃ ಹೇಳ್ತಿದ್ದ. ಈ ಒಂದು ಖುಷಿಯಿಂದ ಅವನು ಅತಿಯಾಗಿ ಹೈಪರ್ ಆಕ್ಟಿವ್ ಆಗ್ತಾನೆ. ಆದರೆ ಈ ಒಂದು ಸಂತೋಷನೇ ಬೇರೆಯವರಿಗೆ ತೊಂದರೆ ಆಗಿತ್ತು. ಆ ಟ್ರಸ್ಟ್ ನ ಸಿಬ್ಬಂದಿಗಳು ಅವನನ್ನ ನಿಯಂತ್ರಿಸಲು ಪ್ರಯತ್ನ ಪಡ್ತಾರೆ. ಆದ್ರೆ ವರುಣ್ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಅವನ ವರ್ತನೆ ಬೇರೆಯವರಿಗೆ ಹಿಂಸೆ ಆಗ್ತಾ ಇತ್ತು. ಹೀಗಾಗಿ ಅಲ್ಲಿದ್ದಂತ ಸಿಬ್ಬಂದಿಗಳು ವರುಣ್ಗೆ ಹೊಡಿತಾರೆ. ಆತ ನೋವಿಂದ ಅಳ್ತಾ ಇರ್ತಾನೆ. ಅವನಿಗೆ ನಾನು ಸುಮ್ಮನೆ ಇದ್ರೆ ಮಾತ್ರ ಇವರು ನನಗೆ ಹೊಡೆಯೋದನ್ನ ನಿಲ್ಲಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅವರು ಅಷ್ಟೆಲ್ಲ ಹೊಡಿತಾ ಇದ್ರು ಕೂಡ ಆತ ಪದೇ ಪದೇ ಅದೇ ರೀತಿಯಾಗಿ ವರ್ತಿಸ್ತಾ ಇದ್ದ. ಅವನನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗದಂತ ಆ ಟ್ರಸ್ಟ್ ನ ಸದಸ್ಯರು, ಆ ಟ್ರಸ್ಟ್ ನ ಓನರ್ಗಳಲ್ಲಿ ಒಬ್ಬರಾಗಿದ್ದಂತ ಕವಿತಾ ಅವರಿಗೆ ಈ ಒಂದು ವಿಚಾರದ ಕುರಿತು ಕೂಡಲೇ ಮಾಹಿತಿಯನ್ನ ತಿಳಿಸ್ತಾರೆ. ಇದನ್ನ ಕೇಳಿದ ಕೂಡಲೇ ಆ ಕವಿತಾ ಅವರು ಸ್ಥಳಕ್ಕೆ ಬಂದಿದ್ರು. ಆಗ ಈ ವರುಣ್ ಈ ಕವಿತರ ಮುಖದ ಮೇಲೆ ಉಗಿದಿದ್ದ. ಇದರಿಂದ ಈ ಕವಿತಾಗೆ ತುಂಬಾ ಕೋಪ ಬಂದಿತ್ತು. ಆಮೇಲೆ ಅವರ 20 ಮತ್ತು 23 ವರ್ಷದ ಹೆಣ್ಮಕ್ಳು ಕವಿತಾರ ಪತಿ ಲಕ್ಷ್ಮಣನ್, ಇನ್ನು ಆ ಟ್ರಸ್ಟ್ ನ ಆಡಳಿತಗಾರರಾದಂತ ಶಜ್ಜೂರ್, ಗಿರಿರಾಮ್, ಈ ರೀತಿ ಎಲ್ಲರೂ ಕೂಡ ಸೇರ್ಕೊಂಡು ಅವರ ಕೈಗೆ ಸಿಕ್ಕಂತ ವಸ್ತುಗಳಿಂದ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಈ ಗಿರಿರಾಜ್ ಎಂಬುವನು ವರುಣ್ ಮೇಲೆ ಕ್ರಿಕೆಟ್ ಬ್ಯಾಟ್ ನಿಂದ ಕ್ರೂರವಾಗಿ ನಿರಂತರವಾಗಿ ಹೊಡೆದಿದ್ದ. ಸಾಮಾನ್ಯ ವ್ಯಕ್ತಿಗಳೇ ಈ ರೀತಿ ನಿಯಂತ್ರಣ ತಪ್ಪಿ ತಪ್ಪು ಮಾಡ್ತಾರೆ. ಅಂಥದ್ರಲ್ಲಿ ತನ್ಗೆ ಏನಾಗ್ತಿದೆ ಎಂಬ ಅರಿವೇ ಇಲ್ಲದಂತ ಈ ವರುಣ್ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಆತ ನೋವು ತಾಳಾರದೆ ಕೂಗ್ತಾ ಇದ್ದ. ಆತ ತನ್ನ ಬಟ್ಟೆಯಲ್ಲೇ ಮೂತ್ರವನ್ನ ಮಾಡ್ಕೊಂಡಿದ್ದ. ಆತ ನೋವಿನಿಂದ ಅಷ್ಟು ಕಿರಿಸ್ತಾ ಇದ್ರು, ಒದ್ದಾಡ್ತಾ ಇದ್ರು ಕೂಡ ಅವನನ್ನ ಬಿಡದೆ ನಿರಂತರವಾಗಿ ಅವನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅವನ್ಗೆ ಎಷ್ಟರ ಮಟ್ಟಿಗೆ ಹೊಡೆದಿದ್ರು ಅಂದ್ರೆ ಅವನ ಮೈ ಮೇಲೆ ಇದ್ದಂತ ಚರ್ಮ ಕಿತ್ತು ರಕ್ತ ಸುರಿತಾ ಇತ್ತು. ಇಷ್ಟಾದ್ರೂ ಕೂಡ ಆ ಕ್ರೂರಿಗಳ ಕೋಪ ಕಡಿಮೆ ಆಗಿರ್ಲಿಲ್ಲ. ನಂತರ ಅವರು ವರುಣ್ ಧರಿಸಿದ ಬಟ್ಟೆನ ತೆಗೆದು ಅವನನ್ನ ಬೆತ್ತಲೆ ಮಾಡಿ ಅವನ ಗಾಯಗಳ ಮೇಲೆ ಮೆಣಸಿನ ಪುಡಿಯನ್ನ ಸುರಿತಾರೆ. ಈ ಎಲ್ಲ ನೋವುಗಳನ್ನು ಕೂಡ ತಾಳಲಾರದೆ ಆತ ಅಳ್ತಾ ಇದ್ರೆ ಇವರು ಅದನ್ನ ನೋಡಿ ಸಂತೋಷ ಪಡ್ತಿದ್ರು. ಅಷ್ಟಲ್ಲದೆ ಅವನ ಬಾಯೊಳಗೆ ಹಸಿರು ಮೆಣಸಿನಕಾಯನ್ನು ಕೂಡ ತುರುಕಿ ತಿನ್ನುವಂತೆ ಹಿಂಸೆ ಮಾಡ್ತಿದ್ರು. ಈ ವರುಣ್ ಅತ್ಯಂತ ಉತ್ಸಾಹದಿಂದ ಕಾಯ್ತಿದ್ದಂತ ಅವನ ಹುಟ್ಟು ಹಬ್ಬದ ದಿನ ಬಂದೇ ಬಿಟ್ಟಿತ್ತು. ಆದ್ರೆ ಇವನ್ ಮೇಲಿನ ಹಲ್ಲೆ ಮಾತ್ರ ನಿಲ್ಲಿಲ್ಲ. ಮೆಣಸಿನ ಪುಡಿ ಹಾಕೋದನ್ನ ನಿಲ್ಲಿಸಿ ಅವನ ದೇಹದ ಮೇಲೆ ಸಕ್ಕರೆ ಹಾಕೋದಿಕ್ಕೆ ಮುಂದಾಗ್ತಾರೆ. ನಂತರ ಕೆಲವೇ ನಿಮಿಷಗಳಲ್ಲಿ ಅವನ ಇಡೀ ದೇಹದ ಮೇಲೆ ಇರುವೆಗಳು ಮುತ್ಕೊಂಡು ಕಚ್ಚಿ ತಿನ್ನೋದಿಕ್ಕೆ ಶುರು ಮಾಡ್ತವೆ. ಹುಟ್ಟು ಹಬ್ಬದ ಖುಷಿಯಲ್ಲಿದ್ದಂತ ಈ ವರುಣ್ ಅತಿಯಾದ ರಕ್ತಸ್ರಾವ, ನೋವು, ಹಿಂಸೆಯಿಂದ ನರಳಿ ಹೋಗಿದ್ದ. ಹೀಗೆ ತನ್ನ ಹುಟ್ಟು ಹಬ್ಬದ ದಿನನೇ ಆತ ನರಳಿ ಸಾವನ್ನಪ್ಪಿದ್ದ.
ನಂತರ ಈ ವರುಣ್ ಸತ್ತದ ಖಚಿತ ನಂತರ ಅವನ ದೇಹವನ್ನ ಆ ಟ್ರಸ್ಟ್ ನ ವ್ಯಾನ್ ನಲ್ಲಿ ತಗೊಂಡು ಹೋಗಿ ನಾನು ವಿಡಿಯೋದ ಶುರುವಿನಲ್ಲಿ ಹೇಳಿದಂತೆ ಕೇರಳದ ಗಡಿಯಲ್ಲಿ ನಾಡುಪುಣಿ ಬಳಿ ಇರುವಂತ ನಾಗ್ನೂರ್ ಎಂಬಲ್ಲಿ ತೆಂಗಿನ ಮರಗಳ ನಡುವೆ ಇರುವಂತ ತೋಟದಲ್ಲಿ ಗುಂಡಿಯನ್ನ ತೋಡಿ ಅವನ ದೇಹವನ್ನ ಹೂತ್ ಹಾಕ್ತಾರೆ. ಯಾರಿಗೂ ಸಂಶಯ ಬರಬಾರ್ದು ಅಂತ ಅದರ ಮೇಲೆ ಒಂದು ಗಿಡವನ್ನು ಕೂಡ ನೆಟ್ಟಿದ್ರು. ಪೊಲೀಸ್ ತನಿಖೆಯಲ್ಲಿ ಅದು ಕವಿತಾಳ ತೋಟನೆ ಅಂತ ಗೊತ್ತಾಗಿತ್ತು. ನಂತರ ಈ ವರುಣ್ಗೆ ಹುಟ್ಟು ಹಬ್ಬದ ಉಡುಗೊರೆ ಕೊಡೋದಕ್ಕೆ ಅವ್ರ ತಂದೆ ಫೋನ್ ಮಾಡಿದಾಗ ಆ ಕರೆಯನ್ನ ನೋಡದಂತ ಅವ್ರಿಗೆ ಆತಂಕ ಶುರುವಾಗುತ್ತೆ. ಆಗ ಅವರು ಈಗ ತಾನೇ ವರುಣ್ನನ್ನ ಒಂದು ನಿಯಂತ್ರಣಕ್ಕೆ ತಂದಿದ್ದೇವೆ, ಅವನಲ್ಲಿ ಸರಿ ಹೋಗುವ ಲಕ್ಷಣಗಳು ಕಾಣ್ತಿವೆ, ನೀವು ಇಂಥ ಸಮಯದಲ್ಲಿ ಬಂದ್ರೆ ಮತ್ತೆ ಆತ ಮೊದಲಿನ ಆಟವನ್ನ ಶುರು ಹಚ್ಕೊಳ್ತಾನೆ ಎಂಬ ಸುಳ್ಳಿನ ಕಥೆನ ಹೇಳಿ ವರುಣ್ ತಂದೆ ಬಾರದಂತೆ ತಡೆದಿದ್ರು. ಆದ್ರೆ ಇದಕ್ಕೆಲ್ಲ ಒಂದು ಅಂತ್ಯವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಒಂದು ಹೊಸ ಯೋಜನೆಯನ್ನ ರೂಪಿಸ್ತಾರೆ. ಅದೇನಪ್ಪ ಅಂದ್ರೆ ಮೇ 13ನೇ ತಾರೀಕು ಎಲ್ಲಾ ಮಕ್ಕಳನ್ನು ಕೂಡ ಅಲ್ಲಿಯರಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ವರುಣ್ ಕಾಣೆಯಾಗಿದ್ದಾನೆ ಅಂತ ಅಲ್ಲಿದ್ದವರನ್ನ ನಂಬಿಸಿ ನಾಟಕ ಆಡ್ತಾರೆ. ಇದನ್ನೆಲ್ಲ ನೋಡದಂತ ಪೊಲೀಸರು ಮತ್ತು ಅವನ ತಂದೆ ಇದೇ ಸತ್ಯ ಅಂತ ನಂಬಿದ್ರು. ಇನ್ನು ಎಲ್ಲ ಮುಗೀತು, ನಮ್ಗೆ ಯಾವ ಸಮಸ್ಯೆ ಕೂಡ ಇಲ್ಲ ಅಂತ ನಿಟ್ಟುಸಿರು ಬಿಟ್ಟಿದಂತ ಆ ಗುಂಪಿಗೆ ಮತ್ತೊಂದು ದೊಡ್ಡ ಶಾಕ್ ಕಾದಿತ್ತು. ಮೇ 22ನೇ ತಾರೀಕು ಪೊಲ್ಲಾಚಿಯ ಉಪವಿಭಾಗದ SP ಸಿಂಗ್ ಅವ್ರಿಗೆ ಒಂದು ಅನ್ನೋನ್ ನಂಬರ್ ನಿಂದ ವಾಟ್ಸ್ಆಪ್ ನಲ್ಲಿ ಒಂದು ವಿಡಿಯೋ ಬರುತ್ತೆ. ಅದು ನೋಡಿ ಅವರು ದಂಗಾಗಿದ್ರು. ಕಾರಣ ಏನಂದ್ರೆ ಆ ವಿಡಿಯೋದಲ್ಲಿ ವರುಣ್ನ ಮೇಲೆ ನಡೆದಂತ ಕ್ರೂರತೆ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿತ್ತು. ಆ ವಿಡಿಯೋದಲ್ಲಿ ಯಾರಿದ್ದಾರೆ ಎಂಬುದನ್ನು ತಿಳಿಯೋದಕ್ಕೆ ತನಿಖೆಯನ್ನ ಶುರು ಮಾಡ್ತಾರೆ. ಜೊತೆಗೆ ವರುಣ್ ತಂದೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ಅಧಿಕೃತವಾಗಿ ದೂರನ್ನು ಕೂಡ ದಾಖಲಿಸಿಕೊಳ್ತಾರೆ. ತಕ್ಷಣನೇ ಒಂದು ತಂಡವನ್ನ ರಚನೆ ಮಾಡಿ ಆ ಟ್ರಸ್ಟ್ ನ ಮೇಲೆ ದಾಳಿಯನ್ನ ಮಾಡ್ತಾರೆ. ತನಿಖೆ ನಂತರ ವಿಷಯಗಳೆಲ್ಲ ಬೆಳಕಿಗೆ ಬರುತ್ತೆ. ಮೊದಲು ಗಿರಿರಾಮ್ನನ್ನ ಬಂಧಿಸ್ತಾರೆ. ಆತ ವಿಷಯದಲ್ಲಿ ಹೇಳಿದಂತ ಮಾಹಿತಿ ಮೇರೆಗೆ ಕವಿತಾಳ ತೋಟದಿಂದ ವರುಣ್ ಶವವನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಅದಾದ ನಂತರ ರಂಗನಾಯಕಿ ರಿತೇಶ್, ಶಜೂರ್ನ ತಂದೆ ಸೆಂದಿಲ್, ಸತೀಶ್, ಶೀಲಾ ಇವರನ್ನು ಕೂಡ ಪೊಲೀಸರು ಬಂಧಿಸ್ತಾರೆ. ನಂತರ ಈ ಕವಿತಾ ಕೇರಳಗೆ ತಲೆಮರೆಸ್ಕೊಂಡು ಹೋಗಿದ್ದಾಳೆ ಎಂಬುದು ಪೊಲೀಸರಿಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಆಕೆಯನ್ನ ಮತ್ತು ಅವಳ ಪತಿ ಲಕ್ಷ್ಮಣನ್ ಮತ್ತೆ ಅವರ ಪುತ್ರಿಯರಾದಂತ ಶ್ರುತಿ, ಶ್ರೇಯಾ ಮತ್ತು ಶಾಜಿ ಈ ಐವರನ್ನು ಕೂಡ ಮೇ 27ನೇ ತಾರೀಕು ತಿರುವನಂತಪುರಂನಲ್ಲಿ ಪೊಲೀಸರು ಬಂಧಿಸ್ತಾರೆ. ಈಗ ಈ ಪ್ರಕರಣದಲ್ಲಿ ಒಟ್ಟು 11 ಮಂದಿ ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ವೀಕ್ಷಕರೇ, ಈಗ ನೀವು ಕೇಳಬಹುದು, ವಿಡಿಯೋದ ಶುರುನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಅರೆಸ್ಟ್ ಮಾಡಲಾಯಿತು ಮತ್ತೆ ಇನ್ನೊಬ್ಬರನ್ನ ಸಸ್ಪೆಂಡ್ ಮಾಡಲಾಯಿತು ಅಂತ ಹೇಳಿದ್ರಲ್ಲ, ಅದೇನ್ ಕತೆ ಅಂತ. ಈ ಪೊಲೀಸರು ಕವಿತಾ ಮತ್ತು ಗ್ಯಾಂಗ್ ಅನ್ನ ಕೇರಳದಲ್ಲಿ ಬಂಧಿಸಿದಾಗ ಅವರನ್ನ ಬಂಧಿಸಿದವರು ಸಬ್ ಇನ್ಸ್ಪೆಕ್ಟರ್ ನವನೀತ್ ಕೃಷ್ಣನ್. ಇವರು ಅವರಿಂದ 1.5 ಲಕ್ಷ ರೂಪಾಯಿ ನಗದು ಮತ್ತು ಒಂದಷ್ಟು ಬಂಗಾರದ ಒಡವೆಗಳನ್ನ ವಶಕ್ಕೆ ಪಡೆದಿದ್ರು. ಜೊತೆಗೆ ಒಂದು ಚೆಕ್ ಅನ್ನು ಕೂಡ ಅವರಿಂದ ವಶಪಡಿಸಿಕೊಂಡಿದ್ರು. ಆದ್ರೆ ಇದ್ಯಾವುದನ್ನು ಕೂಡ ಅವರು ದಾಖಲೆಗಳಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಇದೆಲ್ಲವನ್ನು ಕೂಡ ಅವರು ಅವರಿಂದ ಹೆದರಿಸಿನ ಹಣವನ್ನ ತಗೊಂಡಿದ್ರು. ಆದ್ರೆ ಈ ಮಾಹಿತಿ ಗೊತ್ತಿದ್ದಂತ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತ ಮಹಾರಾಜ್ ಅನ್ನೋರ್ಗೆ ಇದನ್ನ ಎಲ್ಲೂ ಕೂಡ ಹೊರಗಡೆ ಬಾಯ್ಬಿಡದಿರೋದಕ್ಕೆ ಅವರು ಕೂಡ ಸ್ವಲ್ಪ ಹಣವನ್ನ ಕೊಡ್ಲಾಗಿತ್ತು. ಹಾಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನವನೀತ್ ಕೃಷ್ಣನ್ ಕೂಡ ಬಂಧಿತರಾಗಿ ಸೇಲಂನ ಸೆಂಟ್ರಲ್ ಜೈಲ್ನಲ್ಲಿ ಇದ್ದಾರೆ. ಇನ್ಸ್ಪೆಕ್ಟರ್ ಮಹಾರಾಜ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ವೀಕ್ಷಕರೇ, ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಮಾಹಿತಿಗಳು ಏನು ಅಂದ್ರೆ, ಕವಿತಾ ಮತ್ತು ಅವರ ಗಂಡ ಲಕ್ಷ್ಮಣನ್ ಅನ್ನೋರು ನಕಲಿ ವೈದ್ಯರ ಪದವಿಯನ್ನು ಉಪಯೋಗಿಸಿ ಮೋಸವನ್ನ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಈ ಟ್ರಸ್ಟ್ ಸುದೀರ್ಘ 9 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಕೇವಲ 3 ತಿಂಗಳ ಹಿಂದೆ ಮಾತ್ರ ಇವರು ಅಧಿಕೃತ ಅನುಮತಿಯನ್ನ ಪಡೆದಿದ್ರು. ನಕಲಿ ವೈದ್ಯರಿಂದ ನಡೆಸಲಾಗ್ತಿದ್ದಂತ ಈ ಟ್ರಸ್ಟ್ ನಲ್ಲಿ ಒಬ್ಬ ವ್ಯಕ್ತಿಯನ್ನು ಸೇರಿಸೋದಕ್ಕೆ 1 ಲಕ್ಷ ದೇಣಿಗೆಯನ್ನ ಕೊಡಬೇಕಿತ್ತು. ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು 40 ರಿಂದ 50 ಸಾವಿರ ರೂಪಾಯಿ ಹಣವನ್ನ ಕೊಡಬೇಕಿತ್ತು. ಈ ಎಲ್ಲ ಸಂಗತಿಗಳು ಕೂಡ ಹೊರಬಿದ್ದ ಮೇಲೆ ಇವರನ್ನ ಬಂಧಿಸಿ ಜೈಲಿಗಟ್ಟಲಾಗಿದೆ. ವೀಕ್ಷಕರೇ, ಇಂಥ ಕೇಸ್ಗಳು ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಡೀತಿದ್ದಾವೆ. ಆದ್ರೆ ಕೆಲವು ಮಾತ್ರ ಹೊರಗಡೆ ಬಂದಿವೆ. ಇನ್ನು ಕೂಡ ಇಂಥ ಕೇಸ್ಗಳು ಸಾಕಷ್ಟು ಇವತ್ತು ಕೂಡ ಹೊರ ಜಗತ್ತಿಗೆ ಗೊತ್ತಾಗದೆ ಮುಚ್ಚಿ ಹೋಗಿವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಒಂದು ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.